ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಗಣೇಶನ ಹಬ್ಬದ ಎಲ್ಲರಿಗೂ ಹೃದಯಪೂರ್ವಕ ಸುಸ್ವಾಗತ. ಏನಪ್ಪ ಅಂದರೆ ಬ್ಯಾಚುಲರ್ ಲೈಫು ಹೆಂಗಿರುತ್ತೆ ಬನ್ನಿ ಇವಾಗ ನಂದು ಬ್ರೇಕ್ಫಾಸ್ಟ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಏನೇನು ಬೇಕೋ ಮೆಟೀರಿಯಲ್ಲು ಬನ್ನಿ. ಫಸ್ಟು ವೆಯ್ಟ್ ಸ್ಕೇಲ್ ತೊಗೊಳ್ಳಿ. ಫಿಟ್ನೆಸ್ಸಲ್ಲಿರೋರೆಲ್ಲ ವೆಯ್ಟ್ ಸ್ಕೇಲ್ ತೊಗೊಬೇಕು. ಈ ಥರದ್ದು ಏನು ಮಾತಾಡಬೇಕು ಅರ್ಥನೇ ಆಯ್ತಲ್ಲ. ಸರಿ, ಓಕೆ, ಸ್ಟಾರ್ಟ್ ಮಾಡ್ಬೋಣ ಶಿವ ಅಂತ. ಬ್ರೇಕ್ಫಾಸ್ಟ್ ಯಾವ ಥರ ಇರುತ್ತೆ, ರೊಟೀನ್ ಯಾವ ಥರ ಇರುತ್ತೆ ತೋರಿಸ್ತೀನಿ. ಆದರೆ ಇದು ಎಷ್ಟನೇ ಮಿಸ್ ಗೊತ್ತು ನೋಡಿ, ಮಾಡಿದ್ದೀನಿ. ಮೈನಸಲ್ಲಿ ಐತೆ, ಮೈನಸಲ್ಲಿದ್ಮೇಲೆ ಇದನ್ನು ಬಿಸಾಕಿ ಹಿಂಗೆ ಟಾಕ ಅಂತ ಮಾಡೋಕ್ಕಾಗಲ್ಲ, ಸ್ವಲ್ಪ ಟೈಮ್ ಹಿಡಿತದೆ ಎಲ್ಲ ಅದು ಹಿಂಗೆ. ಓಕೆ, ನೆಕ್ಸ್ಟು ಈ ಥರ ವೆಯ್ಟ್ ಮಿಷಿನು, ಈ ಥರ ಕುಕ್ಕರ್ ಇದ್ರೆ ತೊಗೊಳ್ಳಿ, ಪ್ರೆಸ್ಟೇಜು. ಕರೆಂಟಲ್ಲಿ ಬ್ಯಾಚುಲರ್ ಲೈಫು ಭಾಳ ಕಷ್ಟ ಗುರು, ಯಪ್ಪ ಹಿಂಗೆಲ್ಲ ಇರುತ್ತೆ ನೋಡಿ. 200 ml ನೀರು ಹಾಕ್ಕೊಬೇಕು. ಅಲ್ಲಿ ತೋರಿಸ್ತಾ ಇದೆ ನೋಡಿ, 200 ml ನೀರು. ಪಾಟಾಗಿ ಹಾಕೋಕ್ಕಾಗಲ್ಲ ಇದು. ಲೆಕ್ಕದ ಪ್ರಕಾರ ತಿನ್ನೋಕ್ಕೆ ಭಾಳ ಬೇಜಾರಾಗ್ಬಿಡುತ್ತೆ ಒಂದೊಂದು ಸತಿ ಐತಾಗೆ. $185. ಯಾಕೆ ಅಂದರೆ ಲೆಕ್ಕ ಅಂದರೆ ಲೆಕ್ಕ, ಅಯ್ಯೋ ಆದರೂ ಮಿಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಮತ್ತೆ ಮೈನಸ್ ಮಾಡಿದೆ. ಇವಾಗ ಓಟ್ಸ್ ಹಾಕ್ಕೊಬೇಕು. 60 ಗ್ರಾಮ್ ಓಟ್ಸ್ ಹಾಕ್ಕೊಬೇಕು. ಯಾಕೆಂದರೆ ನನಗೆ ಎಷ್ಟು ಬೇಕೋ ಅಷ್ಟು ಅಂತ ನನಗೆ ಗೊತ್ತಿರುತ್ತೆ, ಅದಕ್ಕೆ 60 ಗ್ರಾಮ್. ಕಮಾನ್, 60 ಗ್ರಾಮ್. ಬೇಜಾರಾಗಿ ಮಾಡ್ಕೊಬೇಡಿ, ಅವಾಗ ಬೈದ್ಬಿಡ್ತೀನಿ. ಮತ್ತು ಇದಾಯ್ತಾ? ಇದಾದಮೇಲೆ ಹಿಂಗೆ ಹಾಕ್ಕೊಬೇಕು. ಲೈವಲ್ಲೇ ಎಲ್ಲ ಮಾಡ್ತಾಯಿದ್ದೀನಿ, ನಿಮ್ಮ ಮುಂದೆ ಎಲ್ಲ ಕಾಣಬೇಕಲ್ಲ ಲೈವಲ್ಲಿ. ಬ್ಯಾಚುಲರ್ ಮನೆ ಅಲ್ಲ, ಸಾರಿ, ಬ್ಯಾಚುಲರ್ ಜಿಮ್ಮು. ಸೊ ಏನು ಹೇಳ್ಬೇಕು ಅಥವಾ ನಾವು ಬಂದು ಸರಿಯಾಗೇ ಬರೋಲ್ಲ ಹೋಗಪ್ಪ ಆತಾಗೆ. ಬರೀ ಕೆಟ್ಟ ಭಾಷೆ ಬರ್ತದೆ, ಏನು ಮಾಡೋಣ ಆತಾಗೆ. ಇದು ಬೇರೆ ಡ್ಯುಯಲ್ ಕ್ಯಾಮ್ರಾ, ಕಟ್ ಮಾಡಿ ಇದು ಮಾಡೋಕ್ಕೂ ಆಗೋಲ್ಲ, ಏನೂ ಮಾಡೋಕ್ಕಾಗಲ್ಲ. ನೋಡಿ, ಈ ಥರ ಸ್ವಿಚ್ ಹಾಕಬೇಕು. ಹಿಂಗೆ ಅದು ಆನಲ್ಲೇ ಆಗುತ್ತೆ ಬಿಡಿ, ಡೈರೆಕ್ಟು. ಹಿಂಗೆ ಇಷ್ಟೇ. ಅದು ಹಾಕ್ಮೇಲೆ ಸ್ವಿಚ್ ಹಾಕಬೇಕು. ಒಂದು 30 ಸೆಕೆಂಡ್ ಅದಾದಮೇಲೆ ಓಕೆ. ನೆಕ್ಸ್ಟ್ ಏನೇನು ಬೇಕು ಪ್ರಿಪೇರ್ ಮಾಡ್ಕೊಬೇಕಾಗುತ್ತೆ. ಇದು ಒಂದು ಬಾಳೆಹಣ್ಣು ಇಟ್ಕೊಬೇಕಾಗುತ್ತೆ. ಮತ್ತು ಪೀನಟ್ ಬಟ್ರು ಬೇಕು. ಮತ್ತು ಅದಾದಮೇಲೆ ಅದ್ರ ಜೊತೆ ಚಿಯಾ ಸೀಡ್ಸ್ ಬೇಕಾಗುತ್ತೆ. ಎಲ್ಲೋ ಗುರು ಚಿಯಾಡ್ಸೋ ಬರೋ ಬೇಗ, ಮರೆಯೋದೇ ಹೋಯ್ತವೆ ಇಲ್ಲಿ. ಡ್ಯುಯಲ್ ಕ್ಯಾಮ್ರಾ ಆನ್ ಮಾಡಿರೋದು ನೋಡ್ಕೊಳ್ಳಿ. 1 ಟೇಬಲ್ ಸ್ಪೂನು ಆದಷ್ಟು ನೀವು ನೋಡ್ಕೊಳ್ಳಿ, ಆದಷ್ಟು ಕ್ರಂಚಿ ಇರೋದನ್ನ ತಗೊಳ್ಳಿ. ಏಕೆಂದರೆ ಇದು ಸ್ವಲ್ಪ ಕಡಿಮೆ ರೇಟು. ಇದು ಬಜೆಟ್ ಬಂದು $399 ಇದೆ. $399 ಇದೆ. ನನಗೆ ಆಫರಲ್ಲಿ ಜಿಯೋ ಮಾರ್ಟಲ್ಲಿ ಬಂದು $200 ಸಿಗುತ್ತೆ. ಪರವಾಗಿಲ್ಲ, ಏನೋ ಮಾಡೋದು, ಬಡವ ಅಲ್ವಾ, ಬಡವರ ಥರ ನಡೆಸಬೇಕು. ನಿಮಗೆ ಬೇಕಂದರೆ ವೇ ಪ್ರೋಟೀನು ಅವೆಲ್ಲ ಹಾಕ್ಕೊಳ್ಳಿ. ನಾನು ಸದ್ಯಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇರೋದು. ಇವನ್ನೆಲ್ಲ ಹೆಂಗೆ ಯೂಸ್ ಮಾಡೋದಂತ ಹೇಳ್ಕೊಡ್ತೀನಿ. ಯಾಕೆಂದರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ಬೇಕಲ್ವಾ, ಅದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಹೆಂಗಿದ್ರು ಬೇಯ್ತಾ ಇದೆ, ತೋರಿಸ್ತೀನಿ ಅದನ್ನು ನೋಡಿ. ನೀಟಾಗಿ ಬೇಯ್ತಾ ಇದೆ ಅದು. 3 ನಿಮಿಷ ಬೇಕು ಅದು ಬೇಯೋಕ್ಕೆ. ಓಕೆ, ಸ್ಪೂನ್ ಎಲ್ಲೋಯ್ತು, ಸ್ಪೂನ್ ನೋಡ್ರೆ ಗಲೀಜು ಆಗ್ಬಿಟ್ಟದೆ. ಎಲ್ಲ ನೀಟಾಗಿ ಹೈಜೀನ್ ಮೇಂಟೈನ್ ಮಾಡ್ಬೇಕು ಮರ, ಬೇಜಾರಾಗ್ಬಿಡುತ್ತೆ ಅತ್ತಾಗೆಲ್ಲ. ಒಂದು ಬ್ಯಾಚುಲರ್ ಸಿಂಗಲ್ ಲೈಫ್ ಈಸ್ ಬೆಸ್ಟ್ ಅಂತಾರಲ್ಲ, ತಪ್ಪುಗಳು ಒಂದೊಂದು ಸತಿ ಆಯ್ತಾಗೆ. ಪಾರ್ಟ್ನರ್ಗಳಿರ್ಬೇಕು ಈ ಥರ ವೀಡಿಯೋಗಳನ್ನೆಲ್ಲ ಮಾಡ್ಬೇಕಂದ್ರೆ ಅಲ್ವಾ. ನಮ್ಮದೇ ಲೈಫೇ ಒಂಥರ ಬಿಡಿ, ಹೋಗಲಿ, ಏನೂ ಮಾಡೋಕ್ಕಲ್ಲ. ಫಿಟ್ನೆಸ್ಸು ಸಿಕ್ಕಾಪಟ್ಟೆ ದುಬಾರಿಗರು. ತಿಂಗಳಿಗೆ ನಂದಲ್ಲ ಅಂತ $15,000 ಇಡ್ತೀನಿ. ಬರೋ ಸಂಬಳ ಎಲ್ಲ ಬರೀ ಇದಕ್ಕೆ ಹೋಯ್ತದೆ ಅತ್ಲಾಗೆ. ಆಯ್ತೇನಪ್ಪ. ಇದು ಡ್ಯುಯಲ್ ಕ್ಯಾಮ್ರಾ, ವಾಯ್ಸ್ ರೆಕಾರ್ಡ್ ಎಲ್ಲ ಮಾಡಬೇಕಂದ್ರೆ ನನಗೊಂದು ಕಟ್ ಮಾಡೋಂಗಿಲ್ಲ. ಆಲೇ 3.5 ನಿಮಿಷ ಆಗೋಯ್ತು, 4 ನಿಮಿಷ ಟೈಮು. ಬೇಗ ಬೈಬೇಕು, ಬೇಜಾರು ಮಾಡ್ಕೊಂಬೇಡಿ. ಯಾಕೆಂದರೆ ನನಗೆ ಎಡಿಟಿಂಗ್ ಮಾಡೋಕ್ಕೆಲ್ಲ ಇವಾಗ ಮೊದಲಿನ ಥರ ಬೇಜಾರು. ಯಾಕೆಂದರೆ ಲೈವಲ್ಲೇ ತೋರಿಸ್ತೀನಿ, ಲೈವಲ್ಲೇ ಎಲ್ಲ ಮಾಡಿಸ್ತೀನಿ. ಆದರೆ ಟೈಮ್ ಜಾಸ್ತಿ ಆಗ್ಬೋದು ಅಷ್ಟೇ, ಏನಿಲ್ಲ ಅಷ್ಟೇ. ಲೈವಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಏನು ಇದರಲ್ಲಿ ಎಡಿಟ್ ಏನೂ ಮಾಡ್ತಾಯಿಲ್ಲ. ಇದರಲ್ಲಿ ಎಷ್ಟೋ 1 ಟೇಬಲ್ ಸ್ಪೂನ್ ಅಂದರೆ ಏನೇನು ಹಾಕ್ಕಂತೀನಿ ಎಲ್ಲನೂ ಲೈವಲ್ಲೇ ತೋರಿಸ್ತೀನಿ. ನನ್ನ ಮಕ್ಕನೂ ಕಾಣ್ತೈತೆ ನೋಡಿ. ನಮ್ಮ ಆಸನ ಹೆಂಗಿದೆ ನೋಡ್ಕೊಳ್ಳಿ. ಆಸನ ಎಲ್ಲ ಚೆನ್ನಾಗಿದೆ. ಅಯ್ಯೋ ಬೇಡಪ್ಪ, ನನ್ನ ಮಕ್ಕಳು ಸಾಲ್ಗಾರರ ಕಾಟ ಬೇರೆ ಜಾಸ್ತಿ. ಪ್ರೂಫ್ ಸಮೇತ ಸಿಕ್ಬಿಟ್ರೆ ರುಬ್ಬಿಡ್ತಾರೆ. ಏನು ಮಾಡೋದು ಮತ್ತೆ, ಎಲ್ಲ ಮೇಂಟೈನ್ ಮಾಡಬೇಕಲ್ಲ. ಸಾಲ ತಗೊಂಡು ಎಲ್ಲ ಮೇಂಟೈನ್ ಮಾಡಬೇಕು. ಓವರಾಗಿ ಮಾತಾಡ್ತೀನಿ, ಬೇಜಾರು ಮಾಡ್ಕೊಂಬೇಡಿ, ಓಕೆನಾ. ಅದಿನ್ನೂ ಕುಕ್ಕೋದ್ರಲ್ಲೇ ಐತೆ, ಅದಿನ್ನು ನೀಟಾಗಿ ಬೇಯಬೇಕದು. ಯಾಕೆಂದರೆ ತಾಳಿದವನು ಬಾಳಿ ಯಾನ ಅನ್ನೋ ಹಂಗೆ 3 ನಿಮಿಷನಾದರೂ ವೆಯ್ಟ್ ಮಾಡಲೇಬೇಕು. ಅದು ಸೌಂಡ್ ಬರುತ್ತೆ ಒಂದು ಟಕ್ಕನಂಗೆ, ಆ ಟಕ್ಕನಂಗೆ ಮಾಡಬೇಕಾಗ್ತದೆ.
ಜಿಂಕ್ ಜಕ ಜಿಂಕ್ ಜಕ ಚಿಕ್ಕ ಜಕ ಜಿಂಕ್ ಜಕ. ಇನ್ನೇನು ಮಾಡೋದಪ್ಪ, ಸಾಂಗ್ ಎಲ್ಲ ಹಾಕಿದ್ರೆ ಬರ್ಡೇ ತಾವು ಬರೀ ಕಾಪಿ ರೈಟ್ ಅಂತ ಹಾಕ್ತಾರೆ. ಇನ್ನೇನು ಮಾಡೋದು ಹೇಳಿ? ಈ ಥರ ನಾವೇ ಒಂದು ಜಿಂಕ್ ಚಕ್ ಜಿಕ್ ಚಿಕ್ ಚಕ್ ಜಿಂಕ್ ಚಕ್ ಜಿಂಕ್ ಜಿಂಕ್ ಚಕ್ ಅಂತ ಈ ಥರ ಒಳ್ಳೊಳ್ಳೆ ಸಾಂಗ್ಗಳು ಹಾಕೋಣ. ಅಟ್ಲೀಸ್ಟ್ ನೋಡ್ತೀರ ಒಂದು ಸ್ವಲ್ಪ ಲೈಕು ಸಬ್ಸ್ಕ್ರೈಬು ಇದೆಲ್ಲ ಮಾಡಿ. ಈ ಥರ ಎಂಜಾಯ್ಮೆಂಟ್ ಯಾವ ನನ್ನ ಮಗ ಆಯ್ತಲ್ಲ ಆಫ್ ಆಯಿತು. ಓಕೆ, ಆಫ್ ಆದಮೇಲೆ ಏನಾಗಬೇಕು, ಹಿಂಗೆ ತೆಗಿಬೇಕು ನೋಡಿ, ಘಮ 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 ಅಂತ. ಇದಾದಮೇಲೆ ನೆಕ್ಸ್ಟ್ ಏನು ಹಾಕ್ಬೇಕು ಗೊತ್ತಲ್ಲ, 1 ಟೇಬಲ್ ಸ್ಪೂನ್ ಪೀನಟ್ ಬಟ್ರ್ ಹಾಕ್ಬೇಕು. 1 ಟೇಬಲ್ ಸ್ಪೂನ್ ಪೀನಟ್ ಬಟ್ರು. ನನ್ನ ಹತ್ರ ಇದು ಕ್ರೀಮಿ ಇದೆ, ಆದಷ್ಟು ಕ್ರಂಚಿ ಸಜೆಷನ್ ಮಾಡ್ತೀನಿ. 1 ಟೇಬಲ್ ಸ್ಪೂನ್ ಮಾತ್ರ ಹಾಕಬೇಕು. ಇದು ಫ್ಲ್ಯಾಟ್ ಆದರೆ 1 ಟೇಬಲ್ ಸ್ಪೂನ್ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ರುಚಿಗೆ ಎಷ್ಟು ಬೇಕೋ ಅಷ್ಟು. ಅದಾದಮೇಲೆ ಇನ್ನೇನು ಚಿಯಾ ಸೀಡ್ಸು 1 ಟೇಬಲ್ ಸ್ಪೂನ್ ಹಾಕಬೇಕು. ಚಿಯಾ ಸೀಡ್ಸು ನಾನು ಬೋಳಸ್ ತಗೊತೀನಿ. ಒಂದು ಕೈಯಲ್ಲದು ಒಂದು ಕೈಯಲ್ಲಿದು. ಹೆಂಗಪ್ಪ ಓಪನ್ ಮಾಡೋದು? ಕಷ್ಟ ಆಗೋ, ಎಲ್ಲನೂ ಓಪನ್ ಮಾಡೋದೇ ಕಷ್ಟ. ಆಹಾ, ಬಿದ್ದರೆ ಮೊಬೈಲ್ ಹೋಯ್ತು. ಓಕೆ, ಓಪನ್ ಆಯಿತು ಅತ್ಲಾಗೆ. ಚಿಯಾ ಸೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಚಿಯಾ ಸೀಡ್ಸ್ನ ಕಾಣಿಸ್ತಾ ಇದೆಯಾ? 1 ಟೇಬಲ್ ಸ್ಪೂನ್ ಹಾಕಬೇಕು. ನನಗೆ ಅಂದಾಜು ಗೊತ್ತಿದೆ ಎಷ್ಟು ಹಾಕಬೇಕು ಅಂತ, ಅದಕ್ಕೆ 1 ಟೇಬಲ್ ಸ್ಪೂನ್ ಹಾಕ್ತೆ. ಆದಷ್ಟು ನಿಮ್ಮ ಹತ್ರ ನೀರಿದ್ದರೆ ನೀರು ಹಾಕಿ, ಇದಿದ್ರೆ ಇದು ಹಾಕಿ, ಯಾವುದೋ ಒಂದು ಹಾಕಿ ಅತ್ಲಾಗೆ ಅಂತ ಹೇಳೋಕ್ಕೂ ಆಗೋಲ್ಲ. ಯಾಕೆ ಅಂದರೆ ಡಯಟ್ ಅಂದರೆ ಹಂಗೆ. ಆದರೆ ಏನು ಆಗ್ತಾಯಿದ್ರಿ ಅಂತ ಮೈಂಡಲ್ಲಿ ರೆಕಾರ್ಡ್ ಇರಲಿ. ಯಾಕೆ ಅಂದರೆ ಇಂಥದ್ದು ತಿಂತಾಯಿದ್ದೀವಿ ಅಂತ. ನನ್ನ ಹತ್ರ 200 ml ಹಾಲು ತರೋಷ್ಟು ದುಡ್ಡೆಲ್ಲ ಇಲ್ಲ ಇವಾಗ ಸದ್ಯಕ್ಕೆ. ಮೋಸ್ಟ್ಲಿ ಇದಿಷ್ಟು ಮೇಂಟೈನ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಇದ್ರ ಜೊತೆ ಒಂದು ಬಾಳೆಹಣ್ಣು ಹಾಕಂತೀನಿ. ಬನ್ನಿ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ತಿನ್ನೋಣ. ನಾನು ತಿನ್ನೋದನ್ನೂ ನೋಡಿ ನೀವು, ಯಾಕೆ ಅಂದರೆ ನಿಮ್ಗೆ ಅದು ಏನು ಆಗಬಾರ್ದಲ್ವಾ. ಇಷ್ಟೇ ಕಣ್ರಿ, ಸಿಂಪಲ್ಲು. ಇಷ್ಟು. ಇದ್ರ ಜೊತೆ ಒಂದು ಬಾಳೆಹಣ್ಣು ಇರ್ತದೆ, ಅದು ಬಾಳೆಹಣ್ಣ ಕಟ್ ಮಾಡ್ತೀನಿ ನೋಡಿರಿ ಹೆಂಗಂತ. ಕಟ್ಟಾಗಬಾರ್ದಲ್ಲ ವೀಡಿಯೋ. ಯಾವುದೋ ಕಾಯಿ ಬಾಳೆಹಣ್ಣು ಅನಿಸುತ್ತೆ. ಕಾಯಿ ಬಾಳೆಹಣ್ಣು ನಡುಕ್ತಾಯಿದೆ. ಇದೆಲ್ಲ ಹೋಗ್ಬಿಟ್ಟಿದೆಲ್ಲ ಮರ ಬಾಳೆಹಣ್ಣು. ಅಯ್ಯಯ್ಯೋ ಎಲ್ಲ ಹೋಗಿರೋ ಬಾಳೆಹಣ್ಣುಗಳೇ ಕೊಟ್ಬಿಟ್ಟಾರ ಬೋಳಿ ಅನಿಸುತ್ತೆ. ಏನು ಮಾಡೋದು ಹೊತ್ತಾಗೆ ನೋಡಿ, ಈ ಥರ ದುಡ್ಡುಗಳು ವೇಸ್ಟ್ ಆಗ್ತಾವೆ ನಮ್ಮವು. ಗೊತ್ತಲ್ಲ ನಿಮಗೆ, ಗೊತ್ತಲ್ಲ ಫಿಟ್ನೆಸ್ ಅನ್ನೋದು ಒಂಥರ ಭಾಳ ಎಕ್ಸ್ಪೆನ್ಸಿವ್. ಇಲ್ಲಿ ಒಳ್ಳೆಯದನ್ನೇ ತಿನ್ನಬೇಕಾಗುತ್ತೆ. ಯಾಕೆ ಅಂದರೆ ನಿಮ್ಮ ಹೆಲ್ತಿಗೆ ನೀವು ಎಷ್ಟು ಖರ್ಚು ಮಾಡ್ತೀರೋ, ಇಲ್ಲ ಅಂದರೆ ಹಾಸ್ಪಿಟ್ಲಲ್ಲಿ ಹೋಗಿ ಇಡಬೇಕಾಯ್ತದೆ ಎಲ್ಲನೂ. ಈ ಬಾಳೆಹಣ್ಣು ನೋಡೋಣ. ಈ ಬಾಳೆಹಣ್ಣು ಹಿಂಗೋ ಚೆನ್ನಾಗೈತೆ ಆತಾಗಿ. ಹೋಯ್ತು ಒಂದು ಬಾಳೆಹಣ್ಣು 5 ರೂಪಾಯಿ ವೇಸ್ಟ್ ಆಗೋಯ್ತಲ್ಲಪ್ಪ ಇವತ್ತು. ಒಳ್ಳೆ ಬಿಡಿ, ಹಿಂಗೆ ಹಾಕೋದಷ್ಟೇ. ಇಷ್ಟೇ ನೋಡ್ರಿ ಆತಾಗಿ. ಹಿಂಗೆ ಒಂದು ಬಾಳೆಹಣ್ಣು ಹೋಯ್ತು ಉಂಡ್ಕೊಂಡು. ಹೋಗ್ಲಿ ಬಿಡಿ, ಹಣೆ ಬರದಲ್ಲಿ ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಎಲ್ಲ ನಾವೇ ಏನು ಬರ್ದಿರ್ತಾನೆ, ಎಲ್ಲ ದೇವರೇ ಬರ್ದಿರ್ತಾನೆ ಮೇಲೆ. ಆದಷ್ಟು ಹೆಲ್ದಿಯಾಗಿರಿ, ಕ್ಲೀನಾಗಿರಿ, ಎಲ್ಲ ಇರಿ. ಕಚ್ಕ ಪಚ್ಕ ಏನು ಹೇಳಿ? ಕಚ್ಕ ಪಚ್ಕ ಕಚ್ಕ ಪಚ್ಕ. ಅಯ್ಯೋ, ಕಟ್ ಮಾಡ್ರು ಆಟ ಆಡೋ, ಕಟ್ ಮಾಡು. ಇಷ್ಟೇ. ಹಿಂಗೆ ಮಿಕ್ಸಿ ಮಾಡೋದು ಹಿಂಗೆ 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 ಹಿಂಗೆ. ಈ ಕೋಪ ಬರುತ್ತೆ, ಏನು ಮಾಡೋಕ್ಕಾಗುತ್ತೆ ಹೇಳಿ. ಅಯ್ಯೋ ಇರಿಟೇಟ್ ಆಗಿಬಿಡುತ್ತೆ ಕಣ್ರಿ ಒಂದೊಂದು ಸತಿ ಎಲ್ಲದಕ್ಕೂ. ಹೊತ್ತಾಗಿ ಏನೂ ಮಾಡೋಕ್ಕಾಗಲ್ಲ. ಫಿಟ್ನೆಸ್ ಈಗೋ ಆರ್ಟ್. ಓಕೆ, ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಎಲ್ಲರೂ ಗಣೇಶನ ಹಬ್ಬಕ್ಕೆ ಒಬ್ಬರು ಊಟ ತಿಂತವ್ರೆ, ಆದರೆ ಇಲ್ಲಿ ನೋಡ್ರೆ ನಾನು ಇದು ತಿಂತಾಯಿದ್ದೀನಿ. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಇಷ್ಟ ಆದರೆ ಲೈಕ್ ಒತ್ತೋದು ಮರಿಬೇಡಿ. ಇನ್ನೂ ಇಷ್ಟ ಆದರೆ ಶೇರ್ ಒತ್ತೋದನ್ನು ಮರಿಬೇಡಿ. ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಮತ್ತೆ ಸಿಗೋಣ ನಮ್ಮ ಪುಟಾಣಿ ಬ್ಯೂಟಿಫುಲ್ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರಿಗೂ ವಂದನೆಗಳು. ಮತ್ತೆ ಸಿಗೋಣ. ಜೈ ವೀರ ಬಜರಂಗಬಲಿ ಅನ್ನಪೂರ್ಣೇಶ್ವರಿ ಮಾತಾ ಅನ್ಕೊಂಡು ಬಾಯ್.